Good morning, children. So, in the previous class, you have known about the history, how the history is divided into three periods, and also have known about the evolution of human beings and their developments. How many years ago Earth was formed, and which is the first living being existed, evolved in the Earth, and all, and how lastly how human being was evolved on the Earth. So today's class we are going to know about the Paleolithic age, the ages like Paleolithic, Mesolithic and Neolithic age. Paleolithic age, this period is the beginning stage, archaeological stage of human history. So this age is the beginning age ಅಂತ ಹೇಳ್ತೀವಿ, archaeologic stage ಅಂತಲೂ ಹೇಳ್ತಾರೆ. Human beings of this period lived upon fruits, edible plants, tubers, etc. ಇಲ್ಲಿ ಮನುಷ್ಯ ಯಾವುದ್ರ ಮೇಲೆ ಡಿಪೆಂಡ್ ಆಗಿದ್ದ, ಯಾವುದರಿಂದ ಅವನು ಜೀವನ ಮಾಡ್ತಾ ಇದ್ದ ಅಂದರೆ ಫ್ರೂಟ್ಸ್ ತಿನ್ನೋದ್ರ ಮೂಲಕ, ಎಡಿಬಲ್ ಪ್ಲ್ಯಾಂಟ್ಸ್ ಮತ್ತು ಟ್ಯೂಬರ್ಸ್ ತಿನ್ನೋದ್ರ ಮೂಲಕ ಜೀವನನ ಮಾಡ್ತಾ ಇದ್ದ. ಆ್ಯಂಡ್ ದೇ ಆರ್ ಲಿವ್ಡ್ ಇನ್ ಲೈಕ್ ಎ ನೊಮ್ಯಾಡಿಕ್ ಇನ್ ನೇಚರ್. ನೊಮ್ಯಾಡಿಕ್ ಅಲಮಾರಿ ಜೀವನ ಅಂದರೆ ಒಂದು ಪ್ಲೇಸಲ್ಲಿ ಇರ್ತಾ ಇರಲ್ಲ. ನೊಮ್ಯಾಡಿಕ್ ಅಂದ್ರೇನು? ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ದೇ ಆರ್ ನಾಟ್ ಸ್ಟೇಯಿಂಗ್ ಇನ್ ಒನ್ ಪ್ಲೇಸ್, ದೇ ಆರ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ದೇ ಲಿವ್ಡ್ ಇನ್ ಕೇವ್ಸ್ ಆ್ಯಂಡ್ ರಾಕ್ ಶೆಲ್ಟರ್ಸ್. ಅವರು ಗುಹೆಗಳಲ್ಲಿ, ರಾಕ್ ಶೆಲ್ಟರ್ಸಲ್ಲಿ ಜೀವನ ಮಾಡ್ತಾಯಿದ್ರು. ದೇ ಮೇಡ್ ವೆರೈಟಿ ಆಫ್ ಸಿಂಪಲ್ stone tools like scrapers, knives, cleavers, burins and micro lathes from cross ties and flint. ಸೊ ಈ ಒಂದು ಸ್ಟೋನ್ ಟೂಲ್ಸನ್ನಿಂದ ಏನು ಮಾಡ್ತಾಯಿದ್ರು, ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಟೂಲ್ಸನ್ನು ಸ್ಟೋನಿಂದ ಮಾಡ್ತಾಯಿದ್ರು. ಆಯಿತಾ? ದೇ ಯೂಸ್ ಲಾರ್ಜ್ ಲೀವ್ಸ್ ಆ್ಯಂಡ್ ಬಾರ್ಕ್ ಆಫ್ ಟ್ರೀಸ್ ಆ್ಯಸ್ ಕ್ಲೋಸ್. ಅವ್ರು ಏನು ಮಾಡ್ತಾಯಿದ್ರು, ಲೀವ್ಸ್, ದೊಡ್ಡ ದೊಡ್ಡ ಲೀವ್ಸು ಮತ್ತು ಬಾರ್ಕ್ ಆಫ್ ಟ್ರೀ ಅಂದರೆ ಟ್ರೀ ಮೇಲಿನ ಒಂದು ತೊಟ್ಟೆ ಥರ ಇರುತ್ತೆ ನೋಡಿ. ಸೊ ಅದನ್ನು ಏನು ಮಾಡ್ತಾಯಿದ್ರು, ಕ್ಲೋತ್ಸ್ ಆಗಿ ಯೂಸ್ ಮಾಡ್ತಾಯಿದ್ರು. ದೇ ಆರ್ ಯೂಸಿಂಗ್ ಲಾರ್ಜ್ ಲೀವ್ಸ್ ಆ್ಯಂಡ್ ಬಾರ್ಕ್ ಆಫ್ ಟ್ರೀಸ್ ಆ್ಯಸ್ ಎ ಕ್ಲೋತ್ಸ್. ಫ್ರೂಟ್ಸ್, ಎಡಿಬಲ್ ಪ್ಲ್ಯಾಂಟ್ಸ್, ಟ್ಯೂಬರ್ಸ್ ವೇರ್ ನಾಟ್ ಅವೈಲಬಲ್ ಇನ್ ಆಲ್ ಸೀಸನ್ಸ್. ಸೊ ಇದೇನಾಗ್ತಾಯಿತ್ತು, ಎಲ್ಲ ಸೀಸನ್ಸಲ್ಲೂ ಸಿಗ್ತಾ ಇರಲಿಲ್ಲ ಅಲ್ವಾ, ಸೀಸನ್ಸ್. ಸೊ ಇನ್ ಆಲ್ ಸೀಸನ್ಸ್ ಇಟ್ ಈಸ್ ನಾಟ್ ಗೆಟಿಂಗ್. ಸೊ ಇನ್ ದ ಲಾಸ್ಟ್ ಸ್ಟೇಜ್ ಆಫ್ ಪ್ಯಾಲಿಯೋಲಿಥಿಕ್ ಏಜ್ ದೇ ಲರ್ನ್ಡ್ ಹಂಟಿಂಗ್ ಆ್ಯಂಡ್ ಫಿಶಿಂಗ್ ಫಾರ್ ಫುಡ್. ಸೊ ಲಾಸ್ಟ್ ಸ್ಟೇಜಲ್ಲಿ ಏನು ಮಾಡೋದು, ಈ ಒಂದು ಪ್ಯಾಲಿಯೋಲಿಥಿಕ್ ಏಜಲ್ಲಿ ಬಿಗಿನಿಂಗ್ ಸ್ಟೇಜ್ ಇದು, ಅರ್ಲಿ ಹ್ಯೂಮನ್ ಬೀಯಿಂಗ್ಸ್ ಆಯಿತಾ. ಆ ಸ್ಟೇಜಲ್ಲಿ ಏನು ಮಾಡಿದ್ರು, ಫುಡ್ ಸಿಗ್ತಾ ಇರಲಿಲ್ಲಲ್ವಾ. ಸೊ ಅದಕ್ಕೆ ಏನು ಮಾಡಿದ್ರು, ಪ್ರಾಣಿ ಬೇಟೆಯಾಡೋದನ್ನ ಸ್ಟಾರ್ಟ್ ಮಾಡ್ತಾರೆ, ಹಂಟಿಂಗನ್ನು ಮಾಡ್ತಾರೆ, ಅದ್ರ ಜೊತೆಗೆ ಫಿಶಿಂಗ್ ಮಾಡ್ತಾರೆ. ದೇ ಲರ್ನ್ ಟು ಕಂಟ್ರೋಲ್ ಫೈರ್. ದೇ ಆಲ್ಸೋ ನೋಯಿಂಗ್ ಹೌ ಟು ಕಂಟ್ರೋಲ್ ಫೈರ್ ಆಲ್ಸೋ. ಬೆಂಕಿ ಬಗ್ಗೆನೂ ಗೊತ್ತಿತ್ತು. ಇಂಪಾರ್ಟೆಂಟ್ ಸೈಟ್ಸ್ ಆಫ್ ದಿಸ್ ಏಜ್ ಆರ್, ಎಲ್ಲೆಲ್ಲಿ ಈ ಒಂದು ಸೈಟ್ಸನ್ನು ನಾವು ನೋಡ್ಬೋದು ಇಂಡಿಯಾದಲ್ಲಿ ಅಂದರೆ, ಬಿಲನ್ ವ್ಯಾಲಿ ಇನ್ ಉತ್ತರ ಪ್ರದೇಶ್, ಬಿಲನ್ ವ್ಯಾಲಿ ಆಫ್ ಉತ್ತರ ಪ್ರದೇಶ್, ಉನಸಾಗಿ ಆ್ಯಂಡ್ ಬೈಚಾಬಲ್ ಇನ್ ಕರ್ನಾಟಕ, ಕರ್ನೂಲ್ ಆ್ಯಂಡ್ ಅಮರಾವತಿ ಇನ್ ಆಂಧ್ರ ಪ್ರದೇಶ್, ಹಟ್ಟಿರಾಮಪಕಾಮ್ ಇನ್ ತಮಿಳ್ನಾಡು ಎಕ್ಸೆಟ್ರಾ. ಸೊ ಈ ಒಂದು ಪ್ಲೇಸಸ್ಸಲ್ಲಿ ನಾವು ಈ ಒಂದು ಪ್ಯಾಲಿಯೋಲಿಥಿಕ್ ಏಜ್ಗೆ ಒಂದು ಸಂಬಂಧಪಟ್ಟ ಒಂದು ಸೈಟ್ಸನ್ನು ನಾವು ಇಂಡಿಯಾದಲ್ಲಿ ಕಾಣ್ತೀವಿ. ಜನರಲಿ ದ ಪೀರಿಯಡ್ ಬಿಟ್ವೀನ್ 5 lakh years ಆ್ಯಂಡ್ 12,000 years ago ಈಸ್ ರೆಕಗ್ನೈಸ್ಡ್ ಆ್ಯಸ್ ಪ್ಯಾಲಿಯೋಲಿಥಿಕ್ ಏಜ್. ಅಂದರೆ 5 lakhsಯಿಂದ 12,000 ಇಯರ್ಸು. ಸೊ ಆ ಒಂದು ಇಯರ್ಸನ್ನು ನಾವು ಪ್ಯಾಲಿಯೋಲಿಥಿಕ್ ಅಂತ ರೆಕಗ್ನೈಸ್ ಮಾಡಿದ್ದಾರೆ. ಸೊ ನಾವು ವಿ ನೋ ಅಬೌಟ್ ಮೆಸೋಲಿಥಿಕ್ ಏಜ್. ದಿಸ್ ಈಸ್ ದ ಪೀರಿಯಡ್ ಬಿಟ್ವೀನ್ ಪ್ಯಾಲಿಯೋಲಿಥಿಕ್ ಆ್ಯಂಡ್ ನಿಯೋಲಿಥಿಕ್ ಏಜ್. ಸೊ ಈ ಒಂದು ಪೀರಿಯಡು ಯಾವ ಒಂದು ಪೀರಿಯಡು, ಬಿಟ್ವೀನ್ ಪ್ಯಾಲಿಯೋಲಿಥಿಕ್ ಮತ್ತು ನಿಯೋಲಿಥಿಕ್ ಏಜ್ ಮಧ್ಯೆ ಬರೋ ಒಂದು ಪೀರಿಯಡೇ ಮೆಸೋಲಿಥಿಕ್ ಏಜ್. ಹೆನ್ಸ್ ಇಟ್ ಈಸ್ ಕಾಲ್ಡ್ ಮೆಸೋಲಿಥಿಕ್. ಯಾಕೆ ಇದನ್ನು ಮೆಸೋಲಿಥಿಕ್ ಅಂತೀವಿ ಅಂದರೆ, ಪ್ಯಾಲಿಯೋಲಿಥಿಕ್ ಮತ್ತು ನಿಯೋಲಿಥಿಕ್ ಏಜ್ ಬರುತ್ತೆ ಆಯಿತಾ. ಆ ಕಾರಣಕ್ಕೋಸ್ಕರ ಇದನ್ನು ಮೆಸೋಲಿಥಿಕ್ ಏಜ್ ಅಂತ ಕರಿತೀವಿ. ಡ್ಯೂರಿಂಗ್ ದಿಸ್ ಪೀರಿಯಡ್ ಹ್ಯೂಮನ್ ಬೀಯಿಂಗ್ ಸ್ಟಾರ್ಟೆಡ್ ಯೂಸಿಂಗ್ ಸ್ಮಾಲ್ ಟೂಲ್ಸ್ that were more efficient than the bigger one. Hence this period is also called as ಮೈಕ್ರೋಲಿಥಿಕ್ ಏಜ್. ಸೊ ಈ ಒಂದು ಪೀರಿಯಡಲ್ಲಿ ಹ್ಯೂಮನ್ ಬೀನ್ಸ್ ಏನು ಮಾಡಿದ್ರು, ಸ್ಮಾಲ್ ಟೂಲ್ಸನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದೇ ಯೂಸ್ ಸ್ಮಾಲ್ ಟೂಲ್ಸ್. ಫಸ್ಟ್ ಏನು ಮಾಡಿದರು, ಬಿಗ್ಗರ್ ಟೂಲ್ಸ್, ಬಿಗ್ಗರ್ ವೆಪನ್ಸು, ಬಿಗ್ಗರ್ ಟೂಲ್ಸು, ಸ್ಟೋನ್ಸನ್ನು ಯೂಸ್ ಮಾಡ್ತಾಯಿದ್ರು ಆಯಿತಾ, ದೊಡ್ಡದು ಆಯಿತಾ. ಬಟ್ ಇಲ್ಲಿ ಸ್ಮಾಲರ್ ಟೂಲ್ಸನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಸ್ಮಾಲರ್ ಟೂಲ್ಸ್. ಸೊ ಅದು ವೆರಿ ಸಿಂಪಲ್ ಆಗಿತ್ತು, ಸ್ಮಾಲ್ ಆಗಿತ್ತು ಆಯಿತಾ, ವೆರಿ ಸಫಿಷಿಯಂಟ್. ಸೊ
ಹೆನ್ಸ್ ದಿಸ್ ಪೀರಿಯಡ್ ಈಸ್ ಆಲ್ಸೋ ಕಾಲ್ಡ್ ಮೈಕ್ರೋಲಿಥಿಕ್ ಏಜ್. ಸೊ ಆ ಕಾರಣಕ್ಕೆ ಈ ಪೀರಿಯಡನ್ನು ಮೈಕ್ರೋಲಿಥಿಕ್ ಏಜ್ ಅಂತಲೂ ಕರಿತೀವಿ. These smaller tools were fixed to a wooden handle and used as spears while hunting. ಸೊ ಈ ಒಂದು ಸ್ಮಾಲರ್ ಟೂಲ್ಸ್ಗೆ ಏನು ಮಾಡ್ತಾಯಿದ್ರು, ವುಡ್ಡನ್ ಹ್ಯಾಂಡಲ್ ಮಾಡ್ಕೊತಾಯಿದ್ರು. ವುಡ್ಡಿಂದ ಅದಕ್ಕೆ ಹ್ಯಾಂಡಲ್ ಮಾಡಿಕೊಂಡು ಅದನ್ನು ಸ್ಪಿಯರ್ಸ್ ಆಗಿ ಯೂಸ್ ಮಾಡ್ತಾಯಿದ್ರು. ಸ್ಪಿಯರ್ಸ್ ಅಂದರೆ ಈಟಿ, ಆಯಿತಾ, ಸ್ಪಿಯರ್ಸ್ ಆಗಿ ಯೂಸ್ ಮಾಡ್ತಾಯಿದ್ರು. ಹಂಟಿಂಗ್, ಬೇಟೆ ಆಡೋದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ರು. ದೇ ವಿರ್ ಆಲ್ಸೋ ಗ್ಯಾದರಿಂಗ್ ವೈಲ್ಡ್ ನಟ್ಸ್. ಸೊ ವೈಲ್ಡ್ ನಟ್ಸನ್ನು ಗ್ಯಾದರ್ ಮಾಡ್ತಾಯಿದ್ರು. ಕಾಡಲ್ಲಿ ಏನು ಒಂದು ನಟ್ಸ್ ಸಿಗ್ತಾಯಿತ್ತು ಅದನ್ನು ಗ್ಯಾದರ್ ಮಾಡ್ತಾಯಿದ್ರು. ದ ಫುಡ್ ವಾಸ್ ನಾಟ್ ಅವೈಲಬಲ್ ಕಂಟಿನ್ಯೂಯಸ್ಲಿ. ಫುಡ್ ಅವೈಲಬಲ್ ಇರಲಿಲ್ಲ ಕಂಟಿನ್ಯೂಯಸ್ ಆಗಿ. ಸೊ ಮೆನಿ ಎ ಟೈಮ್ಸ್ ದೇ ಹ್ಯಾಡ್ ಎಂಡ್ಯೂರ್ ಹಂಗರ್. ಪಾಪ ಎಷ್ಟೋ ಸಲ ಅವರು ಹಸುವಿನಿಂದಲೇ ಏನು ಮಾಡಬೇಕಾಗಿತ್ತು, ಜೀವನ ಮಾಡಬೇಕಾಗಿತ್ತು. ಎಂಡ್ಯೂರ್ ಹಂಗರ್. ದೇ ಫೌಂಡ್ ಎ ವೇ ಔಟ್. ಸೊ ಇದರಿಂದ ಹಸುವಿನಿಂದ ಹೊರ ಬರಬೇಕಲ್ಲ, ಅದಕ್ಕೆ ಏನು ಮಾಡಿದ್ರು, ಬೇರೆ ಒಂದು ವೇನ ಕಂಡುಹಿಡ್ಕೋಬೇಕಲ್ಲ. ದೇ ಫೈಂಡ್ ಎ ವೇ. ದೇ ಸ್ಟಾರ್ಟೆಡ್ ರೇರಿಂಗ್ ಅನಿಮಲ್ಸ್. ಸೊ ಇಲ್ಲೇನು ಮಾಡಿದ್ರು, ದೇ ಸ್ಟಾರ್ಟೆಡ್ ರೇರಿಂಗ್ ಅನಿಮಲ್ಸ್. ಪ್ರಾಣಿನ ರೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದಟ್ ವೇರ್ wounded ಡ್ಯೂರಿಂಗ್ ಹಂಟಿಂಗ್ ಆರ್ ರೇರಿಂಗ್ ದ ಆಫ್ ಸ್ಪ್ರಿಂಗ್ಸ್ ದಟ್ ವೇರ್ ಫೌಂಡ್ ಡ್ಯೂರಿಂಗ್ ಇನ್ ದ ಏನು ಒಂದು ಈ ರೇರಿಂಗ್ ಅನಿಮಲ್ಸ್. ಸೊ ಅನಿಮಲ್ಸ್ನ ಏನು ಮಾಡಿದ್ರು, ರೇರ್ ಮಾಡೋಕ್ಕಂದರೆ ಸಾಕೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾವ ರೀತಿ ಅದೊಂದು ಪ್ರಾಣಿನ ಅಂದರೆ wounded, ಅವರು ಬೇಟೆ ಆಡ್ಬೇಕಾದ್ರೆ ಗಾಯ ಈ ಥರ ಎಲ್ಲ ಆಗಿರುತ್ತಲ್ಲ, ಆ ರೀತಿ ಪ್ರಾಣಿಗಳನ್ನ ಏನು ಮಾಡಿದ್ರು, ಅವರು ಸಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಸಾಕ್ತಾರೆ. ಮತ್ತು ಎಲ್ಲಿ ಸಿಗುವಂಥ ಪ್ರಾಣಿಗಳು, ದಟ್ ವಾಸ್ ಗಾಟ್ ಇನ್ ದ ಹಂಟಿಂಗ್, ವೆಲ್ ಫೌಂಡ್ ಇನ್ ದ ಹಂಟಿಂಗ್. ದಿಸ್ ಅನಿಮಲ್ಸ್ ವೇರ್ ದ ಸೆಕ್ಯೂರ್ಡ್ ಸೋರ್ಸ್ ಆಫ್ ಫುಡ್ ಫಾರ್ ದೆಮ್. ಸೊ ಇದೇನಾಯಿತು, ಫುಡ್ ಆಯಿತು, ಸೆಕ್ಯೂರ್ ಫುಡ್ ಆಯಿತು. ಬೇಟೆ ಆಡ್ತಾಯಿದ್ರು, ಸೊ ಅವ್ರದನ್ನು ಸಾಕ್ತಾಯಿದ್ರು. ಸೊ ಅವ್ರಿಗೆ ಯಾವಾಗ ಬೇಕು ಅನಿಸುತ್ತೋ ಅದನ್ನು ಫುಡ್ಡಾಗಿ ಯೂಸ್ ಮಾಡಿಕೊಂಡು ಜೀವನ ಮಾಡ್ತಾಯಿದ್ರು. ದಿಸ್ ಸ್ಲೋಲಿ ಲೆಡ್ ಟು ಅನಿಮಲ್ ಹಸ್ಬೆಂಡ್ರಿ. ಕೊನೆಗೆ ಇದು ನಿಧಾನವಾಗಿ ಏನಾಯಿತು, ಅನಿಮಲ್ ಹಸ್ಬೆಂಡ್ರಿ ಆಯಿತು, ಅಂದರೆ ಪ್ರಾಣಿ ಸಾಕೋದು. ದ ಮೆಸೋಲಿಥಿಕ್ ಹ್ಯೂಮನ್ ಬೀಯಿಂಗ್ಸ್ ರೋಮ್ಡ್ ಅರೌಂಡ್ ಇನ್ ಸರ್ಚ್ ಆಫ್ ಫುಡ್ ಫಾರ್ ದೆಮ್ಸೆಲ್ಸ್ ಆ್ಯಂಡ್ ದೇರ್ ಅನಿಮಲ್ಸ್. ಸೊ ಇಲ್ಲಿ ಏನು ಮಾಡಿದ್ರು ಮನುಷ್ಯ, ಈ ಒಂದು ಫುಡ್ಗೋಸ್ಕರ ಅವ್ರಿಗೂ ಬೇಕಾಗಿತ್ತು, ಮತ್ತು ಈ ಪ್ರಾಣಿ ಸಾಕ್ತಾ ಇದ್ರಲ್ಲ, ಸೊ ಅವ್ರಿಗೆ ಫುಡ್ ಬೇಕಾಗಿತ್ತು. ಸೊ ದೇ ಆರ್ ರೋಮಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಇನ್ ಸರ್ಚ್ ಆಫ್ ಫುಡ್ ಫಾರ್ ದೆಮ್ ಆ್ಯಂಡ್ ಅನಿಮಲ್ಸ್. Wherever they stayed, they used to draw pictures on the rocks that were used as their shelter. ಸೊ ಎಲ್ಲಿ ಅವ್ರು ಉಳ್ಕೊತಾ ಇದ್ರು ಈ ರೀತಿ ಫುಡ್ಡನ್ನು ಸರ್ಚ್ ಮಾಡ್ಕೊಂಡು ಹೋದಾಗ, ಸೊ ಅಲ್ಲಿ ಅವ್ರು ಏನು ಮಾಡಿದ್ರು, ದೇ ಯೂಸ್ ಟು ಡ್ರಾ ಆನ್ ದ ರಾಕ್ಸ್. ಡ್ರಾಯಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ರಾಕ್ಸ್ ಮೇಲೆಲ್ಲ. ಅನಿಮಲ್ಸ್ ಹೈಡ್ ವಾಸ್ ಯೂಸ್ಡ್ ಆ್ಯಸ್ ದೇರ್ ಡ್ರೆಸ್. ಅನಿಮಲ್ಸ್ ಹೈಡ್ನ, ಅನಿಮಲ್ಸ್ ಮೇಲೆ ಒಂದು ಚರ್ಮ ಏನಿತ್ತು ಅದನ್ನು ಏನು ಮಾಡ್ತಾಯಿದ್ರು, ಡ್ರೆಸ್ ಆಗಿ ಯೂಸ್ ಮಾಡ್ತಾಯಿದ್ರು. ದೇ ನ್ಯೂ ಫೈರ್ ಆ್ಯಂಡ್ ಇಟ್ಸ್ ಯುಟಿಲಿಟೀಸ್. ಫೈರ್ ಬಗ್ಗೆ ತಿಳಿದಿದ್ರು. ಭೀಮ್ಬೆಟ್ಕಾ, ಅಧಮ್ನಗರ್ ಆಫ್ ಮಧ್ಯಪ್ರದೇಶ್, ಬ್ರಹ್ಮಗಿರಿ ಆ್ಯಂಡ್ ಕನಗನಹಳ್ಳಿ ಆಫ್ ಕರ್ನಾಟಕ, ಬಾಗೂರ್ ಆ್ಯಂಡ್ ಗಾನೇಶ್ವರ್ ಆಫ್ ರಾಜಸ್ಥಾನ್, ಬಿರಂದನ್ಪುರ್ ಆಫ್ ವೆಸ್ಟ್ ಬೆಂಗಾಲ್, ಒನ್ ಪಸಾರಿ ಆಫ್ ಆಂಧ್ರ ಪ್ರದೇಶ್, ಸರೈ ನಹರ್ ರಾಯ್ ಆ್ಯಂಡ್ ಮಹದಾ ಆಫ್ ಉತ್ತರ ಪ್ರದೇಶ್ ಆರ್ ಫ್ಯೂ ಇಂಪಾರ್ಟೆಂಟ್ ಪ್ಲೇಸಸ್ ಆಫ್ ದಟ್ ಏಜ್. ಸೊ ಈ ಒಂದು ಮೆಸೋಲಿಥಿಕ್ ಏಜ್ಗೆ ಒಂದು ಸಂಬಂಧಪಟ್ಟ ಪ್ಲೇಸಸ್ ಯಾವುದಪ್ಪ ಅಂದರೆ, ಈ ಪ್ಲೇಸಸ್ ಯಾವುದು, ಭೀಮ್ಬೆಟ್ಕಾ ಅಹಮದ್ನಗರ್ ಮಧ್ಯಪ್ರದೇಶಲ್ಲಿ, ಬ್ರಹ್ಮಗಿರಿ ಆ್ಯಂಡ್ ಕನಗನಹಳ್ಳಿ ಕರ್ನಾಟಕ, ಬಾಗೂರು ಗಾನೇಶ್ವರ್ ಆಫ್ ರಾಜಸ್ಥಾನು, ಬಿರಂದಪುರ್ ಆಫ್ ವೆಸ್ಟ್ ಬೆಂಗಾಲ್, ವನ್ಪಸಾರಿ ಆಫ್ ಆಂಧ್ರ ಪ್ರದೇಶ್, ಸರೈ ನಹರ್ ರಾಯ್ ಆಫ್ ಮಧ್ಯಪ್ರದೇಶ್. ಇವೆಲ್ಲ ಫ್ಯೂ ಇಂಪಾರ್ಟೆಂಟ್ ಪ್ಲೇಸಸ್ಸು ಏನು ಈ ಒಂದು ಮೆಸೋಲಿಥಿಕ್ ಪೀರಿಯಡ್ಗೆ ಸೇರಿರೋ ಒಂದು ಪ್ಲೇಸಸ್ಸು. ಸೊ ಅಲ್ಲಿ ಸಿಕ್ಕಿದೆ ನಮ್ಗೆ ಆ ಪ್ಲೇಸಸ್ಸು ಅಂತ ಗೊತ್ತಾಗಿದೆ. ಸೊ ದಿಸ್ ಪೀರಿಯಡ್ ವಾಸ್ ಬಿಟ್ವೀನ್ 12,000 ಆ್ಯಂಡ್ 9,000 ಇಯರ್ಸ್ ಎಗೋ. ಸೊ ಈ ಪೀರಿಯಡು 12,000 ಮತ್ತು 9,000 ಇಯರ್ಸ್ ಎಗೋಗೆ ಸೇರಿರೋ ಒಂದು ಪೀರಿಯಡು. ಸೊ ಐ ಥಿಂಕ್ ಯು ಅಂಡರ್ಸ್ಟುಡ್ ಅಬೌಟ್ ಮೆಸೋಲಿಥಿಕ್ ಏಜ್. So Neolithic age, they can see the Neolithic age people, how they are staying in the river, in the banks of the river they used to stay. They need water, no? And see here, you're seeing this picture. So they are rearing animals and how the fire was used for cooking, and they are covering their body with the animals hide and all, no? So artistic expression of prehistoric human life. Since the Mesolithic human beings were into animal husbandry, they often faced shortage of food for themselves and for their animals. So, this
people started producing their own food during Neolithic age. ಸೊ ಇಲ್ಲಿ ಏನು ಮಾಡಿದ್ರು, ಈಗ ಮೆಸೋಲಿಥಿಕಲ್ಲಿ ಏನಾಯಿತು, ಅನಿಮಲ್ ಹಸ್ಬೆಂಡ್ರಿ ಕಲ್ತ್ಕೊಂಡ್ರು, ಶಾರ್ಟೇಜ್ ಆಫ್ ಫುಡ್ ಶಾರ್ಟೇಜ್ ಆಫ್ ಫುಡ್ ಬಂತು ಫಾರ್ ಅವ್ರಿಗೂ ಸಹ ಮತ್ತು ಅನಿಮಲ್ಸ್ಗೂ ಸಹ. ಅದಕ್ಕೆ ಏನು ಮಾಡಿದ್ರು, ದೇ ಸ್ಟಾರ್ಟೆಡ್ ಟು ಪ್ರೊಡ್ಯೂಸ್ ದೇರ್ ಫುಡ್, ಓನ್ ಆಗಿ ಅವ್ರ ಫುಡ್ಡನ್ನು ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ನಿಯೋಲಿಥಿಕ್ ಏಜ್, ನ್ಯೂ ಸ್ಟೋನ್ ಏಜ್ ಅಂತಲೂ ಕರಿತೀವಿ. ದೇ ಸ್ಟಾರ್ಟೆಡ್ ಕಲ್ಟಿವೇಟಿಂಗ್ ಕ್ರಾಪ್ಸ್ ಆನ್ ದ ಅಲಿವಿಯಲ್ ಸಾಯಿಲ್ ಆನ್ ದ ಬ್ಯಾಂಕ್ಸ್ ಆಫ್ ದ ರಿವರ್. ಸೊ ಇಲ್ಲಿ ಏನು ಮಾಡಿದ್ರು, ಅವರು ಏನೋ ಒಂದು ಕಲ್ಟಿವೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಅವರೇ ಸ್ವಂತವಾಗಿ ಒಂದು ಬೆಳೆನ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅಲಿವಿಯಲ್ ಸಾಯಿಲ್, ದ ಫರ್ಟೈಲ್ ಸಾಯಿಲ್ ಅಂತ ಹೇಳ್ತೀವಿ, ಆ ಸಾಯಿಲನ್ನು ಯೂಸ್ ಮಾಡ್ಕೊತಾರೆ ಬೆಳೆಯೋದಕ್ಕೆ. ಆನ್ ರಿವರ್ ಬ್ಯಾಂಕ್ಸ್, ವೈ ಮೀನ್ಸ್ ದೇ ನೀಡ್ ವಾಟರ್ ಫಾರ್ ಗ್ರೋಯಿಂಗ್ ಫಾರ್ ಕ್ರಾಪ್ಸ್ ಆ್ಯಂಡ್ ಆಲ್ಸೋ ಫಾರ್ ಸರ್ವೈವ್ ಆಲ್ಸೋ. ಸೊ ದೇ ಆರ್ ಸೆಟ್ಲಿಂಗ್ ಇನ್ ದ ರಿವರ್ ಬ್ಯಾಂಕ್ಸ್ ಓನ್ಲಿ. ಅಗ್ರಿಕಲ್ಚರ್ ಪ್ರೊವೈಡೆಡ್ ಫುಡ್ ಟು ದೆಮ್ ಆ್ಯಂಡ್ ಫಾಡರ್ ಟು ದೇರ್ ಅನಿಮಲ್ಸ್. ಸೊ ಈ ರೀತಿ ಅಗ್ರಿಕಲ್ಚರ್ ವ್ಯವಸಾಯ ಈ ರೀತಿ ಸ್ಟಾರ್ಟ್ ಆಗುತ್ತೆ. ಸೊ ಇದರಿಂದ ಏನಾಯಿತು, ಅವ್ರಿಗೂ ಸಹ ಫುಡ್ ಆಯಿತು, ಪ್ರಾಣಿಗೂ ಸಹ ಫಾಡರ್ ಆಯಿತು. ಫಾಡರ್ ಅಂದರೆ ಹುಲ್ಲು ಅಲ್ವಾ, ಅವ್ರಿಗೂ ಫುಡ್ ಆಯಿತು. ದಿಸ್ ಎನೇಬಲ್ಡ್ ದೆಮ್ ಸೆಟಲ್ ಇನ್ ಒನ್ ಪ್ಲೇಸ್. ಸೊ ಇದರಿಂದ ಏನಾಯಿತು, ಬೆಳೆ ಬೆಳೆಯೋದನ್ನು ಕಲಿತರು. ಸೊ ಅದರಿಂದ ಏನು ಮಾಡಿದ್ರು, ದೇ ಸ್ಟಾರ್ಟೆಡ್ ಟು ಸೆಟಲ್ ಇನ್ ಒನ್ ಪ್ಲೇಸ್. ಸೊ ಇಲ್ಲಿ ಅವರು ಒಂದು ಜಾಗದಲ್ಲಿ ಇರೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. Leaving aside the life of wanderers. Like this, agriculture became the first step in the direction of civilization and culture. So agriculture first step ಆಗುತ್ತೆ ಈ ಒಂದು ಸಿವಿಲೈಸೇಷನಲ್ಲಿ. The first evidence of agriculture in Indian subcontinent is found in Mihargah of present Pakistan. So first evidence ನಮಗೆ ಮಿಹರ್ಗ್ರಹ ಅನ್ನೋ ಒಂದು ಪಾಕಿಸ್ತಾನದಲ್ಲಿ ಸಿಕ್ಕಿದೆ ಆಯಿತಾ. While the people here constructed houses of sun-dried bricks for living. ಸೊ ಇಲ್ಲಿನ ಜನ ಏನು ಮಾಡ್ತಾಯಿದ್ರು, ಈ ಸನ್ ಅಂದರೆ ಡ್ರೈಡ್ ಬ್ರಿಕ್ಸಿಂದ, ಸನ್ನಲ್ಲಿ ಅದನ್ನು ಒಣಗಿಸಿ ಆ ಬ್ರಿಕ್ಸಿಂದ ಮನೇನ ಕಟ್ತಾಯಿದ್ರು ಅಂತ ನಮಗೆ ಎವಿಡೆನ್ಸಸ್ ಸಿಕ್ಕಿದೆ. ದ ಪೀಪಲ್ ರಿಸೈಡಿಂಗ್ ಇನ್ ಬರ್ಸ್ ಹೋಮ್ ಆಫ್ ಕಾಶ್ಮೀರ್ ಡಗ್ ಅಂಡರ್ಗ್ರೌಂಡ್ ಶೆಲ್ಟರ್ಸ್. ಸೊ ಇಲ್ಲಿ ಬರ್ಸ್ ಹೋಮ್ ಆಫ್ ಕಾಶ್ಮೀರಲ್ಲಿ ಏನು ಜನರಿದ್ದರು, ಅವರು ಅಂಡರ್ಗ್ರೌಂಡ್ ಶೆಲ್ಟರ್ಸ್ ಮಾಡ್ಕೊತಾ ಇದ್ರು. ಅಂಡರ್ಗ್ರೌಂಡ್ ಅಂದರೆ ಗೊತ್ತಲ್ಲ. ಸೊ ಅಂಡರ್ಗ್ರೌಂಡ್ ಶೆಲ್ಟರ್ಸ್ ಅಂದರೆ ಒಂದು ಅಂಡರ್ಗ್ರೌಂಡ್ ಮಾಡಿಕೊಂಡು ಅಲ್ಲಿ ಒಂದು ಜೀವನ ಮಾಡ್ತಾಯಿದ್ರು ಅಂತೇಳಿ. ವೆನ್ ದೇ ಫೇಸ್ಡ್ ದ ಪ್ರಾಬ್ಲಮ್ ಆಫ್ ಸ್ಟೋರಿಂಗ್ ದ ಫುಡ್ ಗ್ರೈನ್ಸ್ ಪ್ರೊಡ್ಯೂಸ್, ದೇ ಮ್ಯಾನುಫ್ಯಾಕ್ಚರ್ಡ್ ಹ್ಯಾಂಡ್ ಮೇಡ್ ಪಾಟ್ರಿ. ಸೊ ಇಲ್ಲಿ ಏನು ಮಾಡಿದ್ರು, ಅವರು ಫುಡ್ ಗ್ರೈನ್ಸ್ನ ಬೆಳೆದ್ರು, ಅಗ್ರಿಕಲ್ಚರ್ನ ಕಲ್ತ್ಕೊಂಡ್ರು, ಒಂದು ಪ್ಲೇಸಲ್ಲಿ ಜೀವನ ಮಾಡೋಕ್ಕೆ ಕಲ್ತ್ಕೊಂಡ್ರು. ಮತ್ತು ಅವ್ರು ಏನು ಬೆಳೀತಾ ಇದ್ದು ಫುಡ್ ಗ್ರೈನ್ಸನ್ನು, ಸೊ ಅದನ್ನು ಸ್ಟೋರ್ ಮಾಡಬೇಕಾಗಿತ್ತು. ಸೊ ಇವಾಗೆಲ್ಲ ನಾವು ಏನು ಮಾಡ್ತೀವಿ, ಒಂದು ಬಾಕ್ಸ್ ಅಥವಾ ಇದು ಅದರಲ್ಲಿ ಸ್ಟೋರ್ ಮಾಡಿ ಇಟ್ಕೊತೀವಿ. ನಮ್ಮ ಮನೇಲಿ ಏನಾರು ಜಾಸ್ತಿ ಒಂದು ಗ್ರಾಸರಿ ಅಥವಾ ದಿನಸಿ ತಂದರೆ ಅಲ್ವಾ. ಸೊ ಅದೇ ಥರ ಅವ್ರಿಗೆ ಇವಾಗ ಏನು ಬೆಳೀತಾ ಇದ್ರು ಅದನ್ನು ಸ್ಟೋರ್ ಮಾಡೋದಕ್ಕೆ ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೆ ಅದನ್ನು ಸ್ಟೋರ್ ಮಾಡೋಕ್ಕೆ ಏನು ಮಾಡಿದ್ರು, ಹ್ಯಾಂಡ್ ಮೇಡ್ ಪಾಟ್ರಿ, ಪಾಟ್ಸ್, ಕೈಯಲ್ಲೇ ಪಾಟನ್ನು ತಯಾರಿಸೋದ್ರ ಮೂಲಕ ಅದರಲ್ಲಿ ಸ್ಟೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಲೇಟರ್ ಆನ್ ಆಫ್ಟರ್ introduction of wheel, the manufacturing of different types and varieties of pots became easy. ಕೊನೆಗೆ ನಿಧಾನವಾಗಿ ಯಾವಾಗ ಅವರು ವೀಲನ್ನು ಕಂಡಿಡ್ತಾರೆ, ಚಕ್ರನ, ಆಗ ಅದರ ಸಹಾಯದಿಂದ ಏನು ಮಾಡ್ತಾರೆ, ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟೀಸ್ ಆಫ್ ಪಾಟ್ಸನ್ನು ಈಸಿಯಾಗಿ ತಯಾರಿಸೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ದ ಸ್ಟೋನ್ ಟೂಲ್ಸ್ ವೇರ್ ಶಾರ್ಪನ್ಡ್ ಆ್ಯಂಡ್ ಯೂಸ್. ಇಲ್ಲಿ ಏನು ಮಾಡಿದ್ರು, ಸ್ಟೋನ್ ಟೂಲ್ಸನ್ನು ನೋಡಿ, ಇಲ್ಲಿ ಪಿಕ್ಚರಲ್ಲಿ ನೋಡ್ತಾ ಇದ್ದೀರಾ ನೋಡಿ, ವೆಪನ್ಸು. ಸೊ ಸ್ಟೋನ್ ಟೂಲ್ಸ್ ಏನಿತ್ತು ಅದನ್ನು ಶಾರ್ಪ್ ಮಾಡಿ, ನೋಡಿ ಇಲ್ಲಿ ವುಡ್ಡನ್ನು ಹ್ಯಾಂಡಲ್ ಮಾಡಿದಾರಲ್ವ. ಸೊ ಅದು ಇಟ್ಕೊಳೋದಕ್ಕೆ ಸ್ಟೋನ್ ಟೂಲ್ಸನ್ನು ಶಾರ್ಪ್ ಮಾಡಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಲ್ಲಿ ಮರ ಕಡೆಗೆ ನೋಡಿ ಆ್ಯಕ್ಸ್ ಥರ ಯಾವ ಥರ ಯೂಸ್ ಮಾಡಿದ್ದಾರೆ ಅಂಥೇಳಿ. ದೇ ವೇರ್ ಯೂಸಿಂಗ್ ಹ್ಯಾಂಡ್ ಆ್ಯಕ್ಸ್, ಸಂಗನಕಲ್ಲು ಆಫ್ ಬಳ್ಳಾರಿ ವಾಸ್ ಒನ್ ಸಚ್ ಸೆಂಟರ್ ಆಫ್ ಸಚ್ ಸ್ಟೋನ್ ಟೂಲ್ಸ್. ಸೊ ಸಂಗನಕಲ್ಲು ಬಳ್ಳಾರಿಲಿ ಇದು ಒಂದು ಸಚ್ ಸೆಂಟರ್. They were using hand axe, so you can see here hand axe and other tools made out of bones tools ಅನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. The evidences of Neolithic age are found in ಬಾನಹಳ್ಳಿ, ಬ್ರಹ್ಮಗಿರಿ, ಬುದ್ದಿಹಾಲ್, ಹಲ್ಲೂರ್, ಪಿಂಕ್ಲಿಹಾಲ, ಟಿ ನರಸೀಪುರ, ಉತ್ತನೂರ್ ಆಫ್ ಕರ್ನಾಟಕ ಆ್ಯಂಡ್ ಚಿರಂದ್ ಆಫ್ ಬಿಹಾರ್. ಸೊ ಇಲ್ಲಿ ನಾವು ಈ ಒಂದು ನಿಯೋಲಿಥಿಕ್ ಏಜ್ಗೆ ಸಂಬಂಧಪಟ್ಟ ಒಂದು ಎವಿಡೆನ್ಸಸ್ ನಮಗೆ ಸಿಕ್ಕಿದೆ. ದ ಪೀರಿಯಡ್ ಆಫ್ ನಿಯೋಲಿಥಿಕ್ ಏಜ್ ಇಸ್ ಯೂಶಲಿ ಫಿಕ್ಸ್ಡ್ ಆ್ಯಸ್ ಬಿಟ್ವೀನ್ 9000 ಆ್ಯಂಡ್ 5000 ಇಯರ್ಸ್ ಎಗೋ. ಅಂದರೆ ಈ ಒಂದು ಪೀರಿಯಡ್ ಯಾವ ಒಂದು ಟೈಮ್ಗೆ ಸೇರುತ್ತೆ ಅಂದಾಗ ಈ 9000 5000 ಬಿಟ್ವೀನ್ 9000 to 5000 ಇಯರ್ಸ್ನ ನಾವು ನಿಯೋಲಿಥಿಕ್ ಏಜ್ಗೆ ಸಂಬಂಧ ಅಂತ ಹೇಳ್ತೀವಿ. ಅಂದರೆ ನಿಯೋಲಿಥಿಕ್ ಏಜ್ಗೆ ಸೇರಿದೆ ಅಂತ. ಸೊ ಇಲ್ಲಿ ನೋಡಿ ವೆಪನ್ಸ್ ನೋಡಿ ಆ್ಯಕ್ಸು ಇವೆಲ್ಲ ನೋಡ್ತಾ ಇದ್ರಿ ಯಾವ ರೀತಿ ಅವರು ವೆಪನ್ಸನ್ನು ಯೂಸ್ ಮಾಡ್ತಾಯಿದ್ರು ಅಂಥೇಳಿ. ಐ ಥಿಂಕ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಬೌಟ್ ದ
ಪ್ಯಾಲಿಯೋಲಿಥಿಕ್ ಏಜ್, ಮೆಸೋಲಿಥಿಕ್ ಏಜ್ ಆ್ಯಂಡ್ ನಿಯೋಲಿಥಿಕ್ ಏಜ್. ಸೊ ನೋಡಿ ಯಾವ ರೀತಿ ಹ್ಯೂಮನ್ ಬೀಯಿಂಗ್ಸ್ನ ಒಂದು ಸರ್ವೈವಿಂಗ್ ಸ್ಟಾರ್ಟ್ ಆಯಿತು ಅಂತ ಹೇಳಿ, ಅರ್ಥ ಆಯಿತಾ?